ಹಲೋ ಮೈ ಡಿಯರ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ LMS ಲೈಫ್ ಸ್ಟೈಲ್. ಸೊ ಇವತ್ತು ನನ್ನ ವ್ಲಾಗ್ ಫುಲ್ ಡೇ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಿಯಾಗೆ ಹಾಲಿಡೇ ಬಂತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಅಪಾರ್ಟ್ಮೆಂಟ್ ಒಂದು ರೌಂಡ್ ಸುತ್ತ ಬಂದ್ರೇ ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ. ಸೊ ಮಾರ್ನಿಂಗ್ ಅವರು ಸ್ವಲ್ಪ ಲೇಟಾಗಿ ಎದ್ದೊಳ್ತವೆ, ಹಾಗಾಗಿ ಹಸ್ಬೆಂಡಿಗೆ ಇನ್ನೇನು 8:45 ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟರೆ ಸಾಕು. ಹಾಗಾಗಿ ಸ್ವಲ್ಪ ಚೆನ್ನಾಗಿರುವಂಥ ತಂಪು ಗಾಳಿಯಲ್ಲಿ ಒಂದು ರೌಂಡ್ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ಇದು ಒಂದು 2-3 ದಿನದಿಂದ ಶುರು ಮಾಡಿದ್ದೀನಿ. ಬಿಕಾಸ್ ಅವಳು ಬೆಳಗ್ಗೆ ಸ್ಕೂಲಿಗೆ ಹೋಗೋದಿದ್ರೆ ನನಗೆ ಟೈಮೇ ಇರೋಲ್ಲ. ಹಾಗಾಗಿ ಸೊ ಪಕ್ಕದಲ್ಲೇ ಇನ್ನೊಂದು ಅಪಾರ್ಟ್ಮೆಂಟ್ ಬರ್ತಾಯಿದೆ, ಸೆಂಚುರಿ ಅವ್ರದ್ದು. ಸೊ ಅದು ಸ್ಟಾರ್ಟ್ ಆಗಿ ಒಂದು 3-4 ಮಂತ್ಸ್ ಆಯಿತು. ಇವಾಗೆಲ್ಲ ಶುರು ಮಾಡಿದ್ದಾರೆ. ಇನ್ನೊಂದು 3 to 4 ಇಯರ್ಸಲ್ಲಿ ಅದು ಬಿಲ್ಡಾಗಿ ಹೋಗ್ಬಿರುತ್ತೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬರ್ತಾಯಿದೆ. ಅದು ನಮ್ಮ ಅಪಾರ್ಟ್ಮೆಂಟೇ ತುಂಬ, ಇಲ್ಲಿ ಒಂದು 13 ಟವರ್ ಇದೆ, 13 ಟವರು. ಸ್ವಲ್ಪ ದೊಡ್ಡದು ಆ್ಯಕ್ಚುಲಿ. ಈ ದಾರಿಗೆ ನಮ್ಮ ಅಪಾರ್ಟ್ಮೆಂಟೇ ತುಂಬ ದೊಡ್ಡ ಅಪಾರ್ಟ್ಮೆಂಟು. ಸೊ ಇದು ಒಂದು ರೌಂಡ್ ಬಂದ್ರೇ ಸಾಕು, ನಮಗೆ ಚೆನ್ನಾಗಿ ವಾಕಿಂಗ್ ಮಾಡ್ದಂಗೆ ಇರುತ್ತೆ. ಸೊ ಅಪಾರ್ಟ್ಮೆಂಟಲ್ಲಿ ವಾಕಿಂಗ್ ಮಾಡ್ತಾನೆ ಏನೇನು ಇದೆ ಅನ್ನೋದನ್ನು ನಿಮ್ಮ ಜೊತೆ ಇಂಟ್ರಡ್ಯೂಸ್ ಮಾಡ್ತೀನಿ. ನೋಡಿ, ಈ ಕಡೆಯಿಂದ ನೋಡಿದ್ರೆ ಫುಲ್ಲಾಗಿ ಕ್ಲೀನಾಗಿ ಕಾಣುತ್ತೆ ಸೆಂಚುರಿ ಅಪಾರ್ಟ್ಮೆಂಟ್ ಬರೋದು. ನಾವು ಅದನ್ನು ಹೋಗಿ ನೋಡಿದ್ವಿ, ಬಟ್ ಸ್ವಲ್ಪ ಚಿಕ್ಕದಾಗಿದೆ, ಟ್ರೈನ್ ಪಕ್ಕದಲ್ಲೇ ಇರುತ್ತೆ. ಇಲ್ಲೇನಂದರೆ ಪ್ರೆಸ್ಟೀಜಲ್ಲಿ ನಿಮಗೆ ಚೆನ್ನಾಗಿ ನೋಡಿ ಟ್ರೈನಲ್ಲಿ ಹೋಗ್ತಾ ಇದೆ. ಆದ್ದರಿಂದ ಎಷ್ಟು ಗ್ಯಾಪ್ ಇದೆ ಅಂದರೆ ಅಷ್ಟು ತುಂಬ ಗ್ಯಾಪ್ ಬಿಟ್ಟು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗೇನು ಅಪ್ಗ್ರೇಡೇಷನ್ಗೆ ಎಲ್ಲ ಕಲ್ಲುಗಳೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಇದು ಬಂದು ಡಾಗ್ ಪಾರ್ಕ್ ಏರಿಯಾ. ನಾನು ಮೊದಲು ತೋರಿಸಿದ್ನಲ್ಲ, ಅದು ರೌಂಡಾಗಿತ್ತು ನೋಡಿ, ಗ್ರೀನ್ ಕಲರ್ ಅದು. ಸೊ ಇದು ಬಂದು ನಮ್ಮ ಒಂದು ತೋಟ ಅಂತಲೇ ಹೇಳ್ಬೋದು, ಅಪಾರ್ಟ್ಮೆಂಟ್ ತೋಟ ಇದು. ಸೊ ಫುಲ್ ಮಾವಿನಕಾಯಿ ಇರುತ್ತೆ. ಈ ಫುಲ್ ದಾರಿ ಉದ್ದಕ್ಕೂ ಇಲ್ಲಿಂದ ಅಲ್ಲಿ ತನಕ ಒಂದು 1 ಕಿಲೋಮೀಟ್ರ್ ಆಗ್ಬೋದೇನೋ. ಸೊ ಫುಲ್ಲಾಗಿ ಮಾವಿನಕಾಯಿಗಳನ್ನ ಇಟ್ಟಿದ್ದಾರೆ, ಕೆಲವು ಸೀಬೆಕಾಯಿ ಇಟ್ಟಿದ್ದಾರೆ, ಸೊ ನೆಲ್ಲಿಕಾಯಿ ಮರಗಳನ್ನು ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿರೋ ನೇಚರ್ ತೋಟ. ಮಾರ್ನಿಂಗ್ ವಾಕಿಂಗಿಗೆ ಮಾಡ್ದಂಗೆ ಇರುತ್ತೆ. ಇನ್ನು ನೋಡಿ 6-10 ಆಗಿರ್ಬೋದು ಅಷ್ಟೇ. ಎಷ್ಟು ಚೆನ್ನಾಗಿ ಸನ್ನೆಲ್ಲ ಬಂದು ಸ್ಟಾರ್ಟ್ ಆಗಿದೆ ಬರೋದು. ಆ ಕಡೆ ತೋರಿಸ್ದೆ ನೋಡಿ, ಆ ಸೈಡ್ ಬರಬೇಕಾದ್ರೆ ಮೂನಿತ್ತು, ಈ ಕಡೆ ಬರಬೇಕಾದ್ರೆ ಸನ್ ಬಂದು ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೂ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಡೈಲಿ ಅದನ್ನೇ ಶೇರ್ ಮಾಡೋದು ಬೇಡ ಅಂತ, ಯಾವಾಗಾದರೂ ಒಂದಿನ ನಿಮಗೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ ಮೊಬೈಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿರೋ ತುಂಬ ಚೆನ್ನಾಗಿ ರೆಡ್ ಕಲರಲ್ಲಿ ರೌಂಡಾಗಿ ಇತ್ತದು. ಆಗಷ್ಟೇ ಇನ್ನೇನು ಉಕ್ಕುತ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ನನಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ತುಂಬಾ ಚೆನ್ನಾಗಿತ್ತು. ಒಂಥರ ನಮಗೆ ಬೀಚ್ ಸೈಡಲ್ಲಿ ಇರುತ್ತಲ್ವ ವ್ಯೂ, ಆ ರೀತಿ ಸಿಕ್ತು. ಇದರಲ್ಲಿ ನಿಮಗೆ ನೀಟಾಗಿ ಕವರ್ ಆಗಿಲ್ಲ. ಸೊ ಮತ್ತೆ ಇವಾಗ ನೋಡಿ 6-10 ಆಗಿದೆ ಅಷ್ಟೇ. ಅಷ್ಟರೊಳಗೆ ಇದೆಲ್ಲ ಚೆನ್ನಾಗಿ ಬರ್ತಾಯಿದೆ. ಆ ಒಂದು ಕೂಲಿಂಗ್ ವೆದರು ಪ್ಲಸ್ ಸ್ವಲ್ಪ ಸನ್ನಿ ವೆದರು ಎರಡು ಮಿಕ್ಸ್ ಆಗಿ ತುಂಬ ಚೆನ್ನಾಗಿತ್ತು. ಸೊ ಚೆನ್ನಾಗಿ ಒಂದು ರೌಂಡ್ ಬಂದುಬಿಟ್ಟೆ ನಾನು. ಸೊ ತುಂಬಾ ಪಾಪ ಪಾರಿವಾಳಗಳಿಗೆಲ್ಲ ಇವಾಗ ನೀರುಗಳು ಕೊರತೆ ಜಾಸ್ತಿ ಆಗಿದೆ. ಯಾವಾಗ ನೋಡಿದ್ರು ಈ ಥರ ಎಲ್ಲಾದರೂ ಒಂದು ಕಡೆ ನೀರು ಸಿಕ್ಕಿದ್ರೆ ಸಾಕು ಅಂತ ಕುಡಿತಾ ಇರ್ತವೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲ ಹೋದರೆ ತುಂಬ ಪಾರಿವಾಳಗಳು ಬಂದಿರುತ್ತೆ. ಸೊ ಮನೆಗೆ ಬಂದ ಮೇಲೆ ನಾನು ಇವತ್ತು ಎವ್ರಿ ಡೇ ಎಗ್ ಬೇಯಿಸ್ತೀವಲ್ವ. ಸೊ ಎವ್ರಿ ಡೇ ಬಂದು ಈ ರೀತಿ ನೀವು ಕುಕ್ಕರಲ್ಲಿ ಚಿಕ್ಕದಾಗಿರೋ ಯಾವುದಾದ್ರೂ ಒಂದು ಕುಕ್ಕರಲ್ಲಿ ಬಂದು ಈ ಥರ ಎಗ್ಗನ್ನ ಇಟ್ಬಿಟ್ಟು 1-2 ವಿಷಲ್ ಹಾಕಿದ್ರೆ ಸಾಕು, ಸೂಪರಾಗಿ ಬೆಂದೋಗುತ್ತೆ. ಯಾವುದೇ ರೀತಿ ಬ್ರೇಕೇಜ್ ಏನೂ ಇರಲ್ಲ. ಏನಾದರೂ ಮೊಟ್ಟೆ ಹಾಳಾಗಿದ್ದರೆ ಮಾತ್ರ ಬ್ರೇಕಾಗಿ ಹೊರಗಡೆ ಬರುತ್ತೆ, ಇಲ್ಲಾಂದರೆ ನೀಟಾಗಿ ನಿಮಗೆ ಮೊಟ್ಟೆ ಚೆನ್ನಾಗಿ ಬೆಂದು ಬರುತ್ತೆ. ಸೊ ನನಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಾನು ಈ ಥರ ಡ್ರೈ ಜಿಂಜರಲ್ಲಿ ಟೀ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಾವೇನು ಸ್ಪೈಸಸ್ ಹಾಕ್ತೀವಲ್ವ ಮಾರ್ನಿಂಗ್ ಮಸಾಲ ಟೀ, ಅದ್ರ ಜೊತೆಗೆ ನಾನು ಡ್ರೈ ಜಿಂಜರ್ನ ಹಾಕಿ ಕುದಿಸ್ತಾ ಇದ್ದೀನಿ. ಸೊ ಅದು ಅಲ್ಲದೆ ಮಾರ್ನಿಂಗ್ ಫಸ್ಟ್ ಡ್ರಿಂಕ್ ನಂದು ಬಿಸಿನೀರು ಅಷ್ಟೇ, ಬೇರೆ ಏನೂ ಇಲ್ಲ. ಅದನ್ನು ಕುಡ್ದಾದ್ಮೇಲೆ ನಾನು ಟೀ ತೊಗೊಂಬಂದು ಕುಡಿತೀನಿ. ಒಂದು 15 to 20 ಮಿನಿಟ್ಸ್ ಗ್ಯಾಪ್ ಬಿಡ್ತೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಮಟನ್ ಲೆಗ್ ಸೂಪು. ಈ ಮಟನ್ ಲೆಗ್ ಸೂಪು ನಿಮಗೆ ಬೆನಿಫಿಟ್ಸು ತುಂಬಾ ಇದೆ. ಹೋಗಿ ಒಂದು ಸತಿ ಆನ್ಲೈನಲ್ಲಿ ಹಾಕಿ ನೋಡಿ. ಸೊ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಮಂಡಿ ನೋವಿಗೆ, ಎನರ್ಜಿಟಿಕ್ ಆಗಿ ಇರೋದಕ್ಕೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ತಿಂಡಿಯೆಲ್ಲ ಮುಗಿಸ್ಕೊಂಡು ಹೆಲ್ಪರ್ ಬಂದರು, ಲಿಯಾನ್ ಬಿಟ್ಬಿಟ್ಟು ನಾನು ಒಬ್ಬಳೇ ಇವಾಗ ಸ್ವಲ್ಪ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್ ಎಲ್ಲ ಖಾಲಿ ಆಗಿತ್ತು. ಆಲ್ಮಂಡ್ ಎವ್ರಿ ಡೇ ತೊಗೋಬೇಕಲ್ವ.
ಫ್ರೂಟ್ಸ್, ಹಾಗಾಗಿ ಆಲ್ಮಂಡು ಇವಾಗ ಫ್ರೆಶ್ಶಾಗಿ ಇವತ್ತಂತೂ ಸೂಪರಾಗಿತ್ತು ಜಾಕ್ ಫ್ರೂಟ್ಸು. ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ ಜಾಕ್ ಫ್ರೂಟ್ ತಿನ್ನಬಾರ್ದು, ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ ಅಂತಾರೆ. ಬಟ್ ಲಿಯಾ ಮನೇಲಿರೋದ್ರಿಂದ ಏನು ಫ್ರೂಟ್ ಕೊಡೋದು ಅನ್ನೋದೇ ಗೊತ್ತಾಗಲ್ಲ. ಸೊ ಏನು ಸಿಕ್ಕುತ್ತೋ ಅದನ್ನು ನಾನು ತೊಗೊಂಡೋಗಿ ಕೊಡ್ತೀನಿ. ಅವಳು ಅಟ್ಲೀಸ್ಟ್ ತಿಂತಾಳೆ, ಇದೆಲ್ಲ ತಿಂತಾಳೆ. ಸೊ ಸ್ವಲ್ಪ ಸ್ಪೈಸಸ್, ಮಸಾಲ ಸ್ಪೈಸಸ್ಸು ಖಾಲಿ ಆಗಿತ್ತು. ಒಂದು ರೀತಿ ಒಂದು ವಾರದ್ದು ಒಂದು ಸತಿ ಮಾಡ್ತೀನಿ ಈ ಥರ ಶಾಪಿಂಗು. ಸೊ ಏನೇನು ಖಾಲಿ ಆಗಿದೆ ಡೀಪಾಗಿ ಸ್ವಲ್ಪ ಶಾಪ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಬಂದು ಎಲ್ಲ ಶಾಪಿಂಗ್ ಮಾಡಿಕೊಂಡು ನನಗೆ ಬೇಕಾಗಿರೋದನ್ನ ಮಾತ್ರ ನಾನು ಕೈಯಲ್ಲಿ ಇಟ್ಕೊಂಡು ಹೋಗ್ತೀನಿ. ಮಿಕ್ಕಿದ್ದು ಬಂದು ಅವರು 1 ಅವರ್ 1.5 ಅವರಲ್ಲಿ ನಮಗೆ ಡೆಲಿವರಿ ಕೊಟ್ಬಿಡ್ತಾರೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಇವತ್ತು ಒಂದು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಿಕಾಸ್ ನಿಮಗೆ ಹೇಳ್ದಂಗೆ ನನಗೆ ಹಣ್ಣು ನಾರ್ಮಲಾಗಿ ಹಾಗೆ ತಿನ್ನೋಕ್ಕಾಗಲ್ಲ. ಬಟ್ ಏನಾದರೂ ಒಂದು ಹಣ್ಣು ತೊಗೋಬೇಕು. ತಿನ್ನೋಕ್ಕಾಗದೇ ಇರೋದಕ್ಕೆ ಕುಡಿತಾ ಇದ್ದೀನಿ. ಎಂಥ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಂದರೆ, ಈ ಹಣ್ಣು ಅಷ್ಟು ಟೇಸ್ಟಾಗಿರುತ್ತೆ, ಸ್ವೀಟ್ ವೈಸು ಅಷ್ಟೇ, ಟೇಸ್ಟ್ ವೈಸು ಅಷ್ಟೇ ನೀವು ಹಾಗೆ ತಿಂದರೆ. ಬಟ್ ಅದರಲ್ಲಿ ಸ್ವಲ್ಪ ಸೀಡ್ ಜಾಸ್ತಿ ಇತ್ತು ಅವತ್ತು. ನಾನು ಸರಿಯಾಗಿ ನೋಡಲಿಲ್ಲ. ನಾನೇನು ಮಾಡಿದೆ, ಹೋಗಿದ್ನಲ್ಲ, ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು, ಟಯರ್ಡು ಆಗಿಬಿಟ್ಟಿತ್ತು. ಸೊ ಏನು ಮಾಡಿದೆ ಅಂದರೆ ಆ ಸೀಡು ಸಮೇತ ಹಾಕ್ಬಿಟ್ಟೆ ನಾನು ಜ್ಯೂಸ್ಗೆ. ಒಂದು ಕಹಿ ಬಂದಿದೆ ಅಂದರೆ ತುಂಬ ಸ್ವೀಟು ಈ ಕಡೆಯಿಂದ ಅಷ್ಟೇ ರೇಂಜಿಗೆ ಕಹಿನೂ ಆಗ್ತಾಯಿದೆ. ಸೊ ನನ್ನ ಮಗಳು ಒಂದೇ ಒಂದು ಸ್ವಲ್ಪ ಸಿಪ್ ಕುಡಿದ್ಬಿಟ್ಟು ನನಗೆ ಬೇಡವೇ ಬೇಡ ಅಂದ್ಬಿಟ್ಲು. ನಾನು ಏನು ಮಾಡೋದು, ಇಷ್ಟು ಜ್ಯೂಸ್ ಹಾಳು ಮಾಡೋದು ಬೇಡ ಅಂತ ಕಣ್ಣು ಮುಚ್ಕೊಂಡು ಗಡ 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 ಅಂತ ನಾನು ಒಂದೇ ಸತಿ ಕುಡಿದ್ಬಿಟ್ಟೆ. ಬಿಕಾಸ್ ನನಗೇನು ಹೇಳೋದು, ಬಿಸಿಲಿಂದ ಬಂದಲ್ವಾ, ಏನಾದರೂ ಕೊಟ್ಟರೆ ತಿನ್ನೋಣ ಅಷ್ಟು ಹೊಟ್ಟೆ ಖಾಲಿಯಾಗಿತ್ತು. ಆ ಕಹಿ ನಿಜವಾಗ್ಲೂ ನಾನು ನಾರ್ಮಲ್ ಆಗಿದ್ರಂತ ಅದು ಒಂದು ಬಾಯಿ ಕುಡ್ದಿರೋ ಬಾಯಿ ಕೂಡ ನಾನು ಉಗಿದ್ಬಿಡ್ತಿದ್ದೆ, ಅಷ್ಟು ಕಹಿ ಇತ್ತು. ಹಂಗೆ ಹಿಂಗೆ ಅಂದ್ಬಿಟ್ಟು ಆ ಜ್ಯೂಸನ್ನ ಕುಡಿದ್ಬಿಟ್ಟೆ. ಸೊ ವೇಸ್ಟ್ ಮಾಡೋದು ಬೇಡ, ಹಣ್ಣು ಅಲ್ವಾ ಅಂತ. ಅದು ಅಲ್ಲದೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಬೇರೆ, ಬಟ್ ಆರೋಗ್ಯಕ್ಕೂ ಒಳ್ಳೆಯದೇ, ಏನು ತಪ್ಪಲ್ಲ. ಒಂದಿನ ಕುಡಿಯೋದ್ರಲ್ಲಿ ಏನೂ ಆಗಲ್ಲ. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಗಡಗಡ ಅಂತ ಕುಡಿದ್ಬಿಟ್ಟೆ. ಸೊ ತುಂಬ ಸ್ವೀಟ್ ಇರುತ್ತೆ ಈ ಹಣ್ಣಂತೂ. ಈ ಒಂದು ಆರೆಂಜು, ನಾರ್ಮಲ್ ಆರೆಂಜು ಹುಳಿ ಸ್ವೀಟ್ ಎಲ್ಲ ಬರುತ್ತೆ. ಬಟ್ ಈ ಒಂದು ಆರೆಂಜ್ ಕಲರ್ದ ಆರೆಂಜ್ ಬಂದು ತುಂಬ ಟೇಸ್ಟಾಗಿರುತ್ತೆ. ಸೊ ಇವಾಗ ನಾಳೆಗೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ವೆಯ್ಟ್ ಲಾಸಲ್ಲಿದ್ದರೆ ಪ್ರಿಪೇರ್ಡಾಗಿದ್ದರೆ ಮಾತ್ರ ನಾವು ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ನಾಳೆಗೆ ನಾನೊಂದು ಮಿಕ್ಸ್ಡ್ ದೋಸೆ, ಮಿಕ್ಸ್ಡ್ ಪ್ರೋಟೀನ್ ಎಲ್ಲ ಕಾಳುಗಳನ್ನೂ ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಏನು ಮಾಡ್ತಿದ್ದೀನಿ ಅಂದರೆ, ದೋಸೆಗೂ ರುಬ್ಕೊತೀನಿ. ಅದೇ ಥರ ನಾನು ಇದರಲ್ಲೊಂದು ಅರ್ಧ ತೊಗೊಂಡ್ಬಿಟ್ಟು ಬಿಸಿಬೇಳೆ ಬಾತು ಅಥವಾ ದಾಲ್ ರೈಸು ಆ ಥರ ಮಾಡ್ಕೊತೀನಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಒಬ್ಬರಿಗೆ ಇಬ್ಬರಿಗೆ ಅಂದರೆ ಇದರಲ್ಲಿ ಬರೀ ಕಾಲು ಭಾಗ ಅಷ್ಟೇ. ನಾನು ಏನು ತೋರಿಸ್ತಿದ್ದೀನೋ ಒಂದು ಕಾಲು ಇಲ್ಲ ಒಂದೊಂದು ಕೈ ಚೂರು ಕೈಯಲ್ಲಿ ಚೂರು ತೆಗ್ದು ಹಾಕ್ಕೊಂಡ್ರು ಸಾಕು. ಸೊ ನಾನಿವಾಗ ರೈಸ್ ಬಂದು 1 ಲೋಟ ಹಾಕ್ಕೊಂಡಿದ್ದೀನಿ, ಮಿಲ್ಲೆಟ್ಸ್ ಬಂದು 1 ಲೋಟ ಹಾಕ್ಕೊಂಡಿದ್ದೀನಿ. ಮಿಲ್ಲೆಟ್ಸ್ ನೀವು ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ ತಿನ್ನೋರು ಮಿಲ್ಲೆಟ್ಸ್ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಇದೆಲ್ಲ. ಸೊ ತುಂಬ ಹೈ ರಿಚ್ ಇನ್ ಪ್ರೋಟೀನ್ ಇದು. ಒಂದು 2 ದೋಸೆ ತಿಂದ್ರೇ ಸಾಕು, ನಿಮಗೆ ಹೊಟ್ಟೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಸೊ ಇವೆಲ್ಲ ಸ್ವಲ್ಪ ತಗೊಂಡು ನೆನೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನೆನೆ ಹಾಕಿ, ಮತ್ತು ನಾಳೆಗೆ ಅಂದರೆ ಇದೊಂದು 2 ಡೇಸಲ್ಲಿ ಮೊಳಕೆ ಕಾಳು ಬರುತ್ತೆ, ಮಿಕ್ಸ್ಡ್ ಮೊಳಕೆ ಕಾಳು ತಿನ್ನಬೇಕು. ಇವಾಗ ಬರೀ ಒಂದೇ ತಿಂದ್ರೂ ನಮಗೆ ಬೋರ್ ಅನಿಸುತ್ತೆ, ಚೆನ್ನಾಗೂ ಇರಲ್ಲ ಟೇಸ್ಟು. ಹಾಗಾಗಿ ನಾನು ಈ ಥರ 4 ಇದನ್ನು ಕಾಳುಗಳನ್ನ ಹಾಕಿ ನೆನೆ ಹಾಕಿಬಿಡ್ತೀನಿ. ಒಂದು ಓವರ್ನೈಟು ಅಥವಾ 8 ಅವರ್ ಇದನ್ನು ನೆನೆ ಹಾಕಕ್ಕೆ ಬಿಟ್ಬಿಟ್ಟು ಮತ್ತು ನೀರೆಲ್ಲ ತೆಗೆದ್ಬಿಟ್ಟು ಅದನ್ನೇನು ಮಾಡಿ ಅಂದರೆ ಮತ್ತೆ ಮುಚ್ಚಳ ಹಾಕಿ ಮುಚ್ಚಿಟ್ಬಿಡಿ. ಸೊ ಇವಾಗ ನಾನು ಮಿಡ್ ಸ್ನ್ಯಾಕ್ಸ್ ಇವತ್ತು ನಂದು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ 3 ಡೇಟ್ಸು. ಸೊ ಆಮೇಲೆ ಮಿಡ್ ಸ್ನ್ಯಾಕ್ಸ್ ಒಂದು 11:30 ಆ ಥರ. ಜಿಮ್ಮಿಂದ ಬಂದಿದ್ದ ತಕ್ಷಣ ತಿಂತೀನಿ. ಸೊ ಜಿಮ್ ವರ್ಕೌಟ್ ಒಂದಿನ ಅಪ್ಡೇಟ್ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಮಧ್ಯಾಹ್ನ ಲಂಚ್ ಬಂದು ಬಾಳೆಕಾಯಿ ಫ್ರೈ, ಅನ್ನ ಮತ್ತು ಮುಶ್ರೂಮ್ ಫ್ರೈ ಮತ್ತು ಸ್ವಲ್ಪ ತರಕಾರಿಗಳೆಲ್ಲ ಹಾಕಿ ಸಾಂಬಾರು ಮಾಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ಇವತ್ತು ರೈಸ್ ಬಂದು ನಾನು 100 ಗ್ರಾಮ್ಸ್ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದು ಜೋಳ ತೊಗೊಂಡಿದ್ದೀನಿ. ಇದನ್ನು ಬಂದು ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ಕೂಗ್ಸಿದ್ರೆ ಸಾಕು.
ಸೊ ಇವಾಗ ನೆನೆ ಹಾಕಿದ್ದು ಬಂದು ಚೆನ್ನಾಗಿ ಈವ್ನಿಂಗಲ್ಲಿ ಒಂದು 6 ಅವರ್ಸ್ ಬಿಟ್ಟರೆ ಸಾಕು. ಈ ಥರ ಚೆನ್ನಾಗಿ ನೆನೆದಿರುತ್ತೆ. ಸ್ವಲ್ಪ ಅವಲಕ್ಕಿ ಒಂದು ಕಪ್ಪು, ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಅವಲಕ್ಕಿ ಹಾಕಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ರುಬ್ಬಿಟ್ಬಿಟ್ರೆ ಸಾಕು. ಇವತ್ತು ಈವ್ನಿಂಗ್ ಬಂದು ಯೋಗ ಕ್ಲಾಸ್ ಇದೆ, ಯೋಗಕ್ಕೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಲಿಯಾ ಇರೋದ್ರಿಂದ ಹೋಗೋಕ್ಕಾಗಲ್ಲ. 10 o'clockಗೆ ಕ್ಲಾಸ್ ಬಂದು ಕ್ಲೋಸ್ ಆಗುತ್ತೆ. ನನ್ನ ಹೆಲ್ಪರ್ ಬರೋದೇ 10:30, ಹಾಗಾಗಿ ನನಗೆ ಹೋಗೋಕ್ಕಾಗಲ್ಲ. ಸೊ ಜಿಮ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಹೊಟ್ಟೆ ಹಸಿವಾಗುತ್ತೆ. ಬರೀ ಹ್ಯಾಂಡ್ ಮಾತ್ರ ವಾಶ್ ಮಾಡಿಕೊಂಡು, ಅಂದರೆ ಯೋಗಕ್ಕೆ ಹೋಗಿದ್ನಲ್ವ, ಮುಗಿಸ್ಕೊಂಡು ಬಂದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಂದು ಬರೀ ಜೋಳ ಮಾತ್ರ ಒಂದು 2 ಪೀಸ್ ತಿಂತೀನಿ. ಸೊ ಆದಷ್ಟು ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತಾ ನೋಡ್ಕೊಂಡು ತಿನ್ನಬೇಕು. ಫ್ಯಾಟು ಕೊಲೆಸ್ಟ್ರಾಲ್ ಇರೋದನ್ನು ರೆಡ್ಯೂಸ್ ಮಾಡಿ. ಸೊ ಚೆನ್ನಾಗಿರುತ್ತೆ ಅವಾಗ. ಸೊ ಯೋಗ ಕ್ಲಾಸಿಗೆ ಹೋಗಬೇಕಾದ್ರೆ ವೀಡಿಯೋಸ್ ಏನೂ ಅಲ್ಲಿ ತೆಗಿಯೋಂಗಿಲ್ಲ. ಸೊ ಕಲ್ಟಲ್ಲಿ ಅದೊಂದು ರೂಲ್ಸ್ ಇದೆ. ಯಾವುದೇ ನಾವು ಎಕ್ಸಸೈಸ್ ಗ್ರೂಪ್ ಕ್ಲಾಸ್ ಹೋಗ್ತೀವಲ್ವ, ಅಲ್ಲಿ ಬಂದು ಯಾವುದೇ ರೀತಿ ವೀಡಿಯೋಸ್ ಮಾಡೋಂಗಿಲ್ಲ. ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ಬಟ್ ಜಿಮ್ಮಲ್ಲಿ ಮಾಡ್ಕೋಬೋದು. ನಮ್ಮ ಜಿಮ್ ಅದು, ನಮ್ಮ ಸೊಸೈಟಿ ಜಿಮ್. ಸೊ ಸಮ್ಟೈಮ್ಸ್ ನಾನು ನಮ್ಮ ಸೊಸೈಟಿ ಜಿಮ್ಮಲ್ಲೇ ಮಾಡ್ಕೊತೀನಿ. ಬಿಕಾಸ್ ಅಷ್ಟು ದೂರ ಹೋಗಿ ಮಾಡೋದಕ್ಕೆ ತುಂಬ ರಶ್ ಆಗಿರುತ್ತೆ. ಸ್ವಲ್ಪ ಮೂಡು ಬರಲ್ಲ ನನಗೆ ಮತ್ತೆ ಅಲ್ಲಿ ತನಕ ಹೋಗಬೇಕು ಅಂತ, ಅದಕ್ಕಾಗಿ. ಸೊ ಯಾವಾಗಲೂ ಮಾರ್ನಿಂಗ್ ಟೈಮೇ ಹೋಗ್ತಾ ಇದ್ದೆ ನಾನು. ಇವಾಗ ಮಾರ್ನಿಂಗ್ ಲಿಯಾ ಇರ್ತಾಳೆ, ಹಾಗಾಗಿ ಸ್ವಲ್ಪ ಕಷ್ಟ ಹೋಗೋದು. ಹಾಗಾಗಿ ಈವ್ನಿಂಗ್ ಹೋಗ್ತೀನಿ. ನಮ್ಮ ಹೆಲ್ಪರ್ 10:30 ಮೇಲೆ ಬರ್ತಾಳೆ. ಅವಳು ಬಂದ ಮೇಲೆ ಬಿಟ್ಬಿಟ್ಟು ನಾನು ಜಿಮ್ಮಿಗೆ ಹೋಗ್ತೀನಿ. ಸೊ ಏನೇ ತಿಂದರೂ ಅಷ್ಟೇ ಒಂದು 15 ನಿಮಿಷ ಬಿಟ್ಬಿಟ್ಟು ಬಿಸಿನೀರು. ಸೊ ಬಿಸಿ ನೀರು ಕುಡಿಬೇಕು. ತುಂಬ ಬಿಸಿ ಅಂತ ಏನಿಲ್ಲ, ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ಅದು ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ. ನನಗಿವಾಗ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗೇ ಇದೆ. ತುಂಬ ಬಿಸಿನೀರು ಕುಡಿತಾ ಇದ್ದೀನಿ. ಏನು ದಿನಕ್ಕೆ ಈ ರೀತಿ ಲೋಟದಲ್ಲಿ ಒಂದು 4 ಲೋಟ ಬಿಸಿನೀರು ಕುಡೀರಿ. ಮಿಕ್ಕಿದ್ದು ನಾರ್ಮಲ್ ನೀರು, ಇದೇ ಥರ ಒಂದು 10 ಲೋಟ ನಾರ್ಮಲ್ ನೀರು ಕುಡಿದ್ಬಿಡಿ. ಎಷ್ಟು ಸ್ಕಿನ್ ಕ್ಲೆನ್ಸ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಬಾಡಿಲಿರೋ ಎಲ್ಲ ಕೆಟ್ಟದೆಲ್ಲ ಡಿಟಾಕ್ಸ್ ಆಗಿ ಹೋಗುತ್ತೆ. ನಿಮಗೆ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ಕೊಳ್ಳಿ, ಯಾಕಂದರೆ ಡಯಟಲ್ಲಿ ಇರಬೇಕಾದ್ರೆ ಆ ಕ್ರೇವಿಂಗ್ಸ್ ಬರ್ತಾನೇ ಇರುತ್ತೆ. ಸ್ವಲ್ಪ ದಿನ ಅಷ್ಟೇ ಅದು ಬರುತ್ತೆ. ಅದು ಬಂದಿದ್ದ ತಕ್ಷಣ ನೀವು ಆ ಮೋಟಿವೇಶನ್ನ ಬಿಟ್ಬಿಡಬೇಡಿ. ಅದು ಬಂದ ತಕ್ಷಣ ಏನು ಮಾಡಿ, ಕ್ರೇವಿಂಗ್ಸ್ ಏನೇ ಬಂದರೂ ನೀರು ತೊಗೊಂಬಿಡಿ. ಒಂದು ಡೇಟ್ಸ್ ತಿನ್ಕೊಂಬಿಡಿ, ಇಲ್ಲ ಡಾರ್ಕ್ ಚಾಕ್ಲೇಟ್ 1 ಪೀಸ್ ತಿನ್ಕೊಂಬಿಡಿ. ಬಟ್ ನೀರು ತುಂಬ ಕುಡೀರಿ. ಸಾಧ್ಯವಾದರೆ ಬಿಸಿನೀರು ಕುಡೀರಿ, ಇಲ್ಲ ತಣ್ಣೀರು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಕುಡಿದ್ಬಿಡಿ. ನಿಮಗೆ ಆ ಟೈಮ್ಗೆ ಆ ಮೈಂಡ್ ಸೆಟ್ ಬಂದು ಬೇರೆ ಆಗಿಬಿಡುತ್ತೆ. ಸೊ ಹಂಗೆ ಮಾಡಿದ ತಕ್ಷಣ ನಿಮಗೆ ಮನೇಲಿ ಇರಿದ್ರೆ ಏನೋ ತಿನ್ನಬೇಕು ಅನ್ಸಿದ್ರೆ ಜಸ್ಟ್ ಒಂದು ವಾಕ್ ಹೋಗ್ಬಿಡಿ. ಹಾಡು ಕೇಳ್ಕೊಂಡು ಎಲ್ಲಾದರೂ ಒಂದು ವಾಕಿಂಗ್ ಹೋಗ್ಬಿಡಿ. ನಿಮಗೆ ಆ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ನಿಜ ಹೇಳ್ತೀನಿ, ನೀವು ಡಯಟಲ್ಲಿ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ನೀವು ಯಾರು ಹೇಳಿದ್ರೂ ಕೇಳಲ್ಲ. ನನಗೆ ಪಾನಿಪುರಿ ಅಂದರೆ ಅಷ್ಟು ಇಷ್ಟ. ಜಿಮ್ ಪಕ್ಕದಲ್ಲೇ ಪಾನಿಪುರಿ ಇಟ್ಕೊಂಡಿರ್ತಾರೆ. ಡೈಲಿ ಹೋಗ್ತಿದ್ರೆ ಆ ಸ್ಮೆಲ್ ಆ ಘಮ್ ಅಂತ ಬರುತ್ತೆ ನೋಡಿ, ಆ ಟೈಮಲ್ಲೇ ಹೋಗಿ ತಿನ್ಕೊಂಬಿಡೋಣ ಅನಿಸುತ್ತೆ. ಬಟ್ 2 ತಿಂಗಳು ಆಗ್ತಾ ಬರ್ತಾ ಇದೆ. ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಬಟ್ ನಾನು ಆ ಕಡೆ ತಿರುಗೋದು ಕೂಡ ಇಲ್ಲ. ನಮಗೆ ಆಟೋಮೆಟಿಕ್ಕಾಗಿ ಅದು ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರು ಭಯ ಪಡಬೇಡಿ. ನಾವು ಎಲ್ಲೂ ಮಾಡಲಿಂಗಿಗೆ ಹೋಗಲ್ಲ. ಟೈಮ್ ತೊಗೊಳ್ಳಿ, ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡಿ. ಒಂದು ಒಳ್ಳೆ ಟಿಪ್ಸ್ ಏನು ಹೇಳ್ತೀನಿ ಅಂದರೆ, ನಿಮಗೆ ಇವಾಗ 65 kgಯಿಂದ 52 kg ಆಗಬೇಕು ಅಂತ ಇರುತ್ತೆ. ಆ 10 kg ಇಲ್ಲ 15 kg ನಮಗೇನಿದೆಯೋ, ನಾ 13 kg ಅಂದ್ಕೊಳ್ಳಿ. ಇವಾಗ 13 kg ಅಂತ ಹೇಳಿದರೆ 13 kg. ನೀವು ಅದನ್ನೆಲ್ಲ ಬಿಟ್ಬಿಡಿ. ನೀವು 13 kg ಆಗಿಬಿಡುತ್ತೆ, ಮೈಂಡ್ ಫಿಕ್ಸ್ ಮಾಡ್ಕೊಂಡು ಬಿಟ್ಬಿಡಿ ನೀವು ಅಷ್ಟು ರೆಡ್ಯೂಸ್ ಆಗಬೇಕು ಅಂತ. ಒಳ್ಳೆ ಒಂದು ಟಿಪ್ ಏನಂದರೆ, ವಾರಕ್ಕೆ ಅಟ್ಲೀಸ್ಟ್ ನೀವು ಏನೂ ಇಲ್ಲಾಂದರೆ ಒಂದು 300 ಗ್ರಾಮು ಅಥವಾ 500 ಗ್ರಾಮ್ ಕಮ್ಮಿ ಆಗಿ. ಸೊ ಆವಾಗ ನಿಮಗೆ ವಾರಕ್ಕೆ 500 ಗ್ರಾಮ್ ಕಮ್ಮಿ ಆದರೆ ನಿಮಗೆ ತಿಂಗಳಿಗೆ ಎಷ್ಟು ಅಂತ ನೀವೇ ಥಿಂಕ್ ಮಾಡ್ಕೊಳ್ಳಿ. ಸೊ ಆ ವಾರಕ್ಕೆ 500 ಗ್ರಾಮ್ ಅಥವಾ 300 ಗ್ರಾಮ್ ಕಮ್ಮಿ ಆಗೋಕ್ಕೆ ನೀವು ಏನು ಮಾಡಬೇಕಾಗುತ್ತೋ ಅದನ್ನು ಮಾಡಿ. ಒಂದು 3 ತಿಂಗಳು 4 ತಿಂಗಳು ಈ ರೀತಿ ಕಮ್ಮಿ ಮಾಡ್ಕೊಂಡು ಹೋಗಿ ಅದು ಆಟೋಮೆಟಿಕ್ಕಾಗಿ ನಿಮಗೆ ಹೊಟ್ಟೆ ಎಲ್ಲ ಚಿಕ್ಕದಾಗ್ತಾ ಬರುತ್ತೆ. ಊಟ ನಿಮಗೆ ಸೇರಲ್ಲ, ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ಸ್ಟಾರ್ಟಪ್ ಮಾಡೋ ತನಕ ಮಾತ್ರ ಅಷ್ಟೇ. ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತು ನೀವೇ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಆ ವೆಯ್ಟ್ ಲಾಸ್ ಆಗ್ತಾ ಹೋಗ್ತಿರುತ್ತೆ. ನಾನು ಹೇಳಿದ್ದು ಇದು ಮೈಂಡಲ್ಲಿ ಇಟ್ಕೊಳ್ಳಿ. 12 kg ಅನ್ನೋದನ್ನು ಬಿಟ್ಬಿಡಿ.
ತಿಂಗಳಿಗೆ ಆರೋಗ್ಯವಾಗಿ 1 kg ರೆಡ್ಯೂಸ್ ಮಾಡಿ. 1 ವರ್ಷಕ್ಕೆ ಹೆಲ್ದಿಯಾಗಿ ನೀವು 10 kg ರೆಡ್ಯೂಸ್ ಮಾಡಿದ್ರೆ ಅದೇ ಸೂಪರಾಗಿರುತ್ತೆ. ಅದು ಬಂದು ನಿಮ್ಮ ಮನೆ ಊಟ ತಿನ್ಕೊಂಡೇ ನೀವು ರೆಡ್ಯೂಸ್ ಮಾಡಿದ್ರೆ ಅದು ಲೈಫ್ ಲಾಂಗ್ ನಿಮ್ಗೆ ಹಾಗೇ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ನೀವು ಸುಮ್ಮನೆ ಒಂದು ಫಾಸ್ಟಾಗಿ ಏನಾದರೂ ಒಂದು ಮಾಡ್ಕೊತೀರಾ, ಮತ್ತು ಯಾವಾಗ ನಮ್ಮ ಮನೆ ಊಟ ತಿನ್ನೋಣ ಅನ್ನೋ ಸ್ಪೀಡಲ್ಲಿ ಜಾಸ್ತಿ ತಿಂತೀವಿ, ಮತ್ತು ಅದೇ ವೆಯ್ಟಿಗೆ ಬಂದು ಬೀಳುತ್ತೆ. ಸೊ ಇದೊಂದು ನನ್ನ ಚಿಕ್ಕ ಟಿಪ್ಪು, ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಬಂದು ಡಿನ್ನರ್, ಲಿಯಾ ಬಂದು ಕರೆಕ್ಟಾಗಿ ಹೋಗಿದ್ದಾಳೆ. ಡಿನ್ನರ್ ಪ್ರಿಪೇರ್ ಮಾಡಬೇಕು. ಚಿಕನ್ ತಂದಿದ್ದೀನಿ. ಸೊ ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀರು ಕುಡಿದ್ಬಿಟ್ಟು ಇವಾಗ ಟೈಮು 6:25 ಆಗ್ತಾ ಬಂತು. ಸೊ ಈ 7 o'clock ಅಷ್ಟರೊಳಗೆ ಬೇಗ ಚಿಕನ್ ಮಾಡಿಬಿಟ್ಟು ರೆಡಿ ಮಾಡಬೇಕು. 7:30 ಒಳಗೆ ಡಿನ್ನರ್ ಮುಗಿಬೇಕು. ಸೊ ಚಿಕನ್ ಮಾಡೋದು ತೋರಿಸಲ್ಲ, ಬಟ್ ನಾರ್ಮಲಾಗಿ ಮಾಡಿರೋದು ತೋರಿಸಿರ್ತೀನಿ. ಡಿನ್ನರ್ ಆದಮೇಲೆ ಇವತ್ತಿನ ಡೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಿಕ್ಕಿರೋ ಅಂಥ ಎಲ್ಲ ಒಂದು ನಿಮ್ಮ ಮೋಟಿವೇಶನ್ನ ನಾನು ಫಿಲ್ ಮಾಡೋ ಥರ ಮಾತುಗಳನ್ನ ಆಡ್ತೀನಿ. ಚಪಾತಿ ಇವತ್ತು ಡಿನ್ನರ್ ಮತ್ತು ಗ್ರೇವಿ, ಚಿಕನ್ ಗ್ರೇವಿ. ಸೊ ಬರ್ತಾನೆ ಚಿಕನ್ ತೊಗೊಂಬಂದ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಸೊ ಈಸಿ ಆಗುತ್ತೆ. ನಾನೇನು ಮಾಡಿದೆ ಅಂದರೆ ಒಂದು ವಿಷಲ್ ಬಂದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ವಿಷಲ್ ಕುಕ್ಕರಲ್ಲಿ ಬಿಟ್ಬಿಟ್ಟೆ, ತುಂಬ ಟೇಸ್ಟಾಗಿರುತ್ತೆ. ಸೊ ನಂದು 2 ಚಪಾತಿ, ತುಂಬ ಜಾಸ್ತಿ ಚಿಕನ್ ಬಂದು ಒಂದು 150 to 200 grams ತೊಗೊಂಡಿದ್ದೀನಿ ಚಿಕನ್ನು, ಪ್ರೋಟೀನ್ಗೋಸ್ಕರ. ಸೊ ಡಿನ್ನರ್ ಮುಗಿಸಿದ್ರೆ ನಮ್ಮದು ಈ ಡೇ ಮುಗಿಯುತ್ತೆ. ವೆಯ್ಟ್ ಲಾಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ನಂದು ಇನ್ನೊಂದು ಚಾನಲ್ ಇದೆ, ಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೂಟಿಕ್, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.